ಹಲೋ ಎವ್ರಿವನ್, ನಾವಿಲ್ಲಿ ಪೆಪ್ಪರ್ ರೈಸ್ ಮಾಡೋದು ನೋಡೋಣ. ಫಸ್ಟ್ ತುಪ್ಪ ಆ್ಯಡ್ ಮಾಡಿ ನಂತರ ಇದಕ್ಕೆ ಎಣ್ಣೆನ ಆ್ಯಡ್ ಮಾಡಬೇಕು. ಇಲ್ಲಿ ತುಪ್ಪದ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಈಗ ಶೇಂಗಾ ಬೀಜನ ಆ್ಯಡ್ ಮಾಡೋಣ. ಶೇಂಗಾ ಬೀಜನ ಡೀಪ್ ಫ್ರೈ ಮಾಡಬೇಕು. ಇಲ್ಲಿ ಶೇಂಗಾ ಬೀಜನ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲೇ ಹುರ್ಕೊಂಡು ನಂತರ ಇದಕ್ಕೆ ಜೀರಿಗೆನ ಆ್ಯಡ್ ಮಾಡಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಜೀರಿಗೆನ ತಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಣ್ಣೆಲಿ ಹೇಗೆ ಚಟಪಟ ಅಂತ ಸಿಡಿತಾ ಇದೆ ಅಂತ ಶೇಂಗಾ ಬೀಜ ಮತ್ತು ಜೀರಿಗೆ. ಈಗ ನಾನು ಸಾಸಿವೆ 1.5 ಟೇಬಲ್ ಸ್ಪೂನ್ ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಒಟ್ಟಿಗೆ ಹಾಕಿ ಎಣ್ಣೆಲಿ ಹುರ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನನಗೆ ಬೆಳ್ಳುಳ್ಳಿ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀವು ಮಾಡ್ಬೇಕಾದ್ರೆ ನಿಮಗೂ ಅದೇ ಥರ ಬರುತ್ತೆ. ಈಗ ಇದಕ್ಕೆ ಒಂದು 5 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಮಾತ್ರ ಎಣ್ಣೆಲಿ ಡೀಪ್ ಫ್ರೈ ಆಗಬೇಕು, ಯಾಕಂದರೆ ಫ್ರೈ ಆದಷ್ಟು ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ಎಣ್ಣೆಲಿ ಫ್ರೈ ಆಗೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ. ಇದನ್ನು ಅದೇ ಎಣ್ಣೆಲಿ ಸ್ವಲ್ಪ ಬಾಡಿಸ್ತಾ ಇರಬೇಕು. ಈಗ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಅದೇ ಥರ ಬಾಡಿಸ್ತಾ ಬರಬೇಕು. ಇದನ್ನು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಮುಂಚೆನೇ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ರೈಸನ್ನು ಆ್ಯಡ್ ಮಾಡ್ತಾ ಬರ್ತೀನಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಾಡಿರಿ. ಈ ರೈಸ್ ಮೇಲೆ ಇವಾಗ ಪೆಪ್ಪರು ಮತ್ತು ತುಪ್ಪನ ಆ್ಯಡ್ ಮಾಡ್ತೀನಿ. ರೈಸ್ ಹಾಕಬೇಕಾದ್ರೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ತುಪ್ಪ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತಾ ಬರಬೇಕೀಗ. ಈ ಥರ ಪೆಪ್ಪರ್ ರೈಸ್ ಮಾಡಿದ್ರೆ ನಿಮ್ಮ ಮನೇಲಿ ಪದೇ ಪದೇ ಕೇಳ್ತಾ ಇರ್ತಾರೆ, ನಮಗೆ ಪೆಪ್ಪರ್ ರೈಸ್ ಬೇಕು, ಪೆಪ್ಪರ್ ರೈಸ್ ಇನ್ನೊಂದು ಸಲ ಮಾಡಿಕೊಡಿ ಅಂತ. ಅಷ್ಟು ಚೆನ್ನಾಗಿರುತ್ತೆ ಪೆಪ್ಪರ್ ರೈಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೆಪ್ಪರ್ ರೈಸ್. ಇದೇ ಥರ ವಿಡಿಯೋಸಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.